ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಲ್ಲಿ ವಧುವರ ಕಡೆಯವರ ಸಂಬಂಧಿಗಳಿರಲಿಲ್ಲ. ಮಗಳನ್ನ ಧಾರೆ ಎರೆದು ಕೊಡಬೇಕಿದ್ದ ವಧುವಿನ ತಂದೆ ತಾಯಿ ಇರಲಿಲ್ಲ. ಆದ್ರೂ ಆ ಮದುವೆ ಭರ್ಜರಿಯಾಗಿ ನಡೆಯಿತು. ಇಡೀ ಗ್ರಾಮದ ಜನರೇ ಆ ಮದುವೆಗೆ ಸಾಕ್ಷಿಯಾಗಿದ್ರು. ಆದ್ರೆ ಅದು ಯುವಕ ಯುವತಿಯ ಮದುವೆಯಾಗಿರಲಿಲ್ಲ, ಬದಲಿಗೆ ಅದು ಕತ್ತೆಗಳ ಮದುವೆ. ಮಳೆಗಾಗಿ ಧಾರವಾಡದಲ್ಲಿ ಕತ್ತೆಗಳ ಮದುವೆಯನ್ನ ಮಾಡಲಾಗಿದೆ. ಆ ಮದುವೆಯ ವಿಶೇಷ ರಿಪೋರ್ಟ್ ನಿಮ್ಮ ಮುಂದೆ. ಈ ಬಾರಿ ರಾಜ್ಯದಲ್ಲಿ ಭೀಕರ ಬರಗಾಲದ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇವೆ. ಇದಕ್ಕೆ ಧಾರವಾಡ ಜಿಲ್ಲೆ ಕೂಡ ಹೊರತಾಗಿಲ್ಲ. ಪೂರ್ವ ಮುಂಗಾರು ಚೆನ್ನಾಗಿ ಸುರಿದಿದ್ದರಿಂದಾಗಿ ಖುಷಿಯಾಗಿದ್ದ ರೈತರು ಬೇಗನೆ ಕೃಷಿ ಚಟುವಟಿಕೆ ಶುರು ಮಾಡಿ 60% ಬಿತ್ತನೆ ಮಾಡಿದ್ದಾರೆ. ಆದರೆ ಅವಶ್ಯಕತೆ ಇದ್ದಾಗ ಮಳೆಯೇ ಬರ್ತಾ ಇಲ್ಲ. ಇದರಿಂದಾಗಿ ಜಮೀನುಗಳಲ್ಲಿ ಬೆಳೆ ಒಣಗಿ ಹೋಗ್ತಾ ಇವೆ. ಇದೇ ಕಾರಣಕ್ಕೆ ಇದೀಗ ರೈತರು ದೇವರ ಮೊರೆ ಹೋಗೋದರ ಜೊತೆಗೆ ವಿವಿಧ ಆಚರಣೆಗಳನ್ನ ಕೂಡ ಆಚರಿಸ್ತಾ ಇದ್ದಾರೆ. ಕತ್ತೆಗಳ ಮದುವೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಅನೇಕ ಕಡೆಗಳಲ್ಲಿದೆ. ಹೀಗಾಗಿ ಧಾರವಾಡ ತಾಲೂಕಿನ ಅಮ್ಮಿನಬಾವಿ ಗ್ರಾಮದಲ್ಲಿ ಕತ್ತೆಗಳ ಮದುವೆಯನ್ನ ನೆರವೇರಿಸಲಾಯಿತು. ಗ್ರಾಮದ ಜನರೆಲ್ಲ ಸೇರಿ ಅದ್ಧೂರಿಯಾಗಿ ಮದುವೆಯನ್ನ ನೆರವೇರಿಸಿದ್ರು. ಮದುವೆಗೆ ಸಂಬಂಧಿಸಿದ ವಿವಿಧ ಸಾಂಪ್ರದಾಯಿಕ ಹಾಗೂ ಧಾರ್ಮಿಕ ಕಾರ್ಯಗಳನ್ನ ನೆರವೇರಿಸಿದ ಬಳಿಕ ಮದುವೆಯನ್ನ ಮಾಡಲಾಯಿತು. ಅಮ್ಮಿನಬಾವಿ, ಮರೇವಾಡ, ತಿಮ್ಮಾಪುರ, ಕರಡಿಗುಡ್ಡ ಮತ್ತು ಕೌಲಗೇರಿಯ ಸದ್ಭಕ್ತರೆಲ್ಲರೂ ಸೇರಿ ಮಳೆರಾಯನ ಆಗಮನಕ್ಕಾಗಿ ಅದರ ನಿಮಿತ್ತ ಕತ್ತೆಗಳ ಒಂದು ಮದುವೆಯನ್ನ ಇವತ್ತಿನ ದಿನ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದು, ಈ ಒಂದು ವಿವಾಹ ಕಾರ್ಯವನ್ನ ಇದೀಗ ಎಲ್ಲ ಊರಿನ ಸಮಸ್ತ ಸದ್ಭಕ್ತರು, ತಾಯಂದರು, ಯುವಕ ಮಿತ್ರರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ನಾವು ಮಳೆರಾಯನ ಆಗಮನಕ್ಕಾಗಿ ಈ ಒಂದು ವಿವಾಹವನ್ನ ನೆರವೇರಿಸ್ತಾ ಇದ್ದೇವೆ. ಇನ್ನು ಗಂಡು ಕತ್ತೆಗೆ ಮೇಘರಾಜ ಎಂದು, ಹೆಣ್ಣಿಗೆ ವಸುಂಧರಾ ದೇವಿ ಎಂದು ನಾಮಕರಣ ಮಾಡಲಾಗಿತ್ತು. ಗ್ರಾಮದಲ್ಲಿ 2 ಪಂಗಡಗಳನ್ನು ಮಾಡಿ ಒಂದು ಪಂಗಡ ವರನ ಕಡೆಯೂ ಮತ್ತೊಂದು ಪಂಗಡ ವಧುವಿನ ಕಡೆಗೂ ಕಾರ್ಯ ಮಾಡಿತು. ವರನ ಮನೆಯಿಂದ ಬಾಸಿಂಗ ಪಡೆದುಕೊಂಡು ವಧುವಿನ ಮನೆ ಕಡೆಗೆ ಮೆರವಣಿಗೆ ಮೂಲಕ ಹೋಗಲಾಯಿತು. ಬಳಿಕ ಮಾಂಗಲ್ಯವನ್ನ ಪಡೆದುಕೊಂಡು ದೇವಸ್ಥಾನದಲ್ಲಿ ಬಾಸಿಂಗ ಮತ್ತು ಮಾಂಗಲ್ಯದ ಪೂಜೆಯನ್ನ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಬಳಿಕ ಮತ್ತೆ ಗ್ರಾಮದ ಪ್ರಮುಖ ರಸ್ತೆಗಳ ಮೂಲಕ ಮದುವೆ ವೇದಿಕೆಗೆ ಕರೆತರಲಾಯಿತು. ಅಲ್ಲಿ ನೆರೆದಿದ್ದ ಜನರ ನಡುವೆ ವಧುವರರ ಕಡೆಯ ಪೂಜಾರಿಗಳು ಮಂತ್ರ ಘೋಷಗಳನ್ನ ನೆರವೇರಿಸಿದ್ರು. ಬಳಿಕ ಮೇಘರಾಜ ವಸುಂಧರಾ ದೇವಿ ಜೋಡಿಯನ್ನ ಸ್ಥಳಕ್ಕೆ ಕರೆತರಲಾಯಿತು. ಶಾಸ್ತ್ರೋಕ್ತ ವಿಧಿಗಳ ಮೂಲಕ ಮದುವೆಯನ್ನ ನೆರವೇರಿಸಲಾಯಿತು. ಇದೇ ವೇಳೆ ಕಪ್ಪೆಗಳ ಮದುವೆಯನ್ನು ಕೂಡ ನೆರವೇರಿಸಲಾಯಿತು. ಹೀಗೆ ಮಾಡೋದ್ರಿಂದ ಮಳೆ ಬೀಳುತ್ತೆ ಅನ್ನೋ ನಂಬಿಕೆ ಸ್ಥಳೀಯರದ್ದಾಗಿದೆ. ಮದುವೆಗಾಗಿ ವಿಶೇಷ ಅಡುಗೆ ತಯಾರಿಸಲಾಗಿತ್ತು. ಇಡೀ ಗ್ರಾಮದ ಜನರೆಲ್ಲ ಸೇರಿ ಮದುವೆ ಊಟವನ್ನ ಸವಿದ್ರು. ಒಟ್ಟಿನಲ್ಲಿ ರೈತರು ಮಳೆಗಾಗಿ ವಿವಿಧ ಬಗೆಯ ಪೂಜೆಗಳನ್ನ ನೆರವೇರಿಸ್ತಾ ಇದ್ದು, ವರುಣ ದೇವ ಕೃಪೆ ತೋರ್ತಾನ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಠ್ಠಲ ಕರಡಿಗುಡ್ಡ, ಜಿ ಕನ್ನಡ ನ್ಯೂಸ್, ಧಾರವಾಡ.